ಭಯ ಆಗ್ತಿದೆ ಎಲ್ಲಿ ಸೋತ್ಬಿಡ್ತೀನಿ ಅಂತ. ಅಚಾನಕ್ಕಾಗಿ ಸೋತ್ಬಿಟ್ರೆ ಏನಾಗುತ್ತೆ? ಮನೇಲಿ ಏನಂತಾರೆ ಅಂತ, ಫ್ರೆಂಡ್ಸ್ ಗೇಲಿ ಮಾಡ್ತಾರೆ ಅಂತ, ನನ್ನ ಹೇಟರ್ಸ್ ಖುಷಿ ಪಡ್ತಾರೆ ಅಂತ, ನನ್ನ ನಮ್ಮದವರು ಚೂರೇ ಚೂರು ದುಃಖ ಪಡ್ತಾರೆ ಅಂತ ಭಯ ಆಗ್ತಿದೆ. ಅಪ್ಪಿತಪ್ಪಿ ಗೆದ್ದುಬಿಟ್ರೆ ಇತಿಹಾಸ ಸೃಷ್ಟಿ ಆಗುತ್ತೆ. 4 ಜನ ನನ್ನ ನೋಡಿ ಬದಲಾಗ್ತಾರೆ, ಖುಷಿ ಪಡ್ತಾರೆ. ಅದು ಸರಿ. ಗೆದ್ದ ಮೇಲೆ ಅಹಂಕಾರ ಬಂದರೆ, ಆ ಅಹಂಕಾರ ನಿನ್ನ ನೆತ್ತಿಗೇರಿ ನಿನ್ನ ಸುತ್ತಮುತ್ತ ಇರೋರನ್ನು ಕೀಳಾಗಿ ನೋಡ್ತೀಯ? ಇಲ್ಲ ಸಿಕ್ಕಿರೋ ಅಧಿಕಾರನ ಮಿಸ್ಯೂಸ್ ಮಾಡ್ಕೋತೀಯ? ಹುಚ್ಚೆ, ಇವಾಗಲೇ ಎಷ್ಟೆಲ್ಲ ಯೋಚನೆ ಮಾಡಿದರೆ ಹೆಂಗೆ? ಮೊದಲು ಇಟ್ಟಿರೋ ಹೆಜ್ಜೆನ ಬದಲಾಯಿಸು, ಸರಿ ದಾರಿಗೆ ನಿನ್ನ ಹೆಜ್ಜೆ ಇಡು. ಜಾಸ್ತಿ ಯೋಚನೆ ಮಾಡಬೇಡ. ಸೋಲು ಗೆಲುವಿನ ಬಗ್ಗೆ ಯೋಚನೆನೇ ಮಾಡೋಕ್ಕೋಗ್ಬೇಡ. ಮುಚ್ಕೊಂಡು ಕೆಲಸ ಮಾಡು. ನೀನು ಮಾತಾಡಬೇಡ, ನಿನ್ನ ಕೆಲಸ ಮಾತಾಡಲಿ. ಆದರೂ ನನಗೆ ಚೂರೇ ಚೂರು ಭಯ ಇನ್ನೂ ಇದೆ. ನಾನೇನು ಮಾಡಲಿ? ಇದೇ ಥರ ಸಾಯೋ ತನಕ ಭಯ ಪಡ್ತಾ ಬಿದ್ದಿರು. ನೀನು ಬದಲಾಗಬೇಡ, ಜೊತೆ ಇರೋರನ್ನು ಬದಲಾಯಿಸ್ಬೇಡ. ಹೀಗೆ ಅಳ್ತಾ ಇರೋ, ಹೀಗೆ ನೋವು ಪಡ್ತಾ ಇರೋ, ಯಾರಿಗೂ ಹೇಳದೆ ಹೀಗೆ ಕೊರಗ್ತಾ ಇರೋ. ಇಷ್ಟ ನಿನ್ನ ಜೀವನ. ನೀನು ಉದ್ಧಾರ ಆಗಲ್ಲ ಬಿಡು. ಇಲ್ಲ, ನಂಗೆ ಹಿಂಗಿರೋಕೆ ಇಷ್ಟ ಇಲ್ಲ. ನಾನು ಬದಲಾಗಬೇಕು. ನನ್ನ ಲೈಫಲ್ಲೂ ಬದಲಾವಣೆ ತರಬೇಕು, ನನ್ನ ಜೊತೆಗಿರೋರ ಲೈಫಲ್ಲೂ ಬದಲಾವಣೆ ತರಬೇಕು. ಆದರೆ ನಂಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಿಲ್ಲ ಅಷ್ಟೇ. ನಿಂಗಷ್ಟೇ ಅಲ್ಲ, ಯಾರಿಗೂ ಯಾವುದು ಗೊತ್ತಿರಲ್ಲ. ಆದರೆ ಅವ್ರು ಯಾರೂ ನಿಂತರ ಬರೀ ಯೋಚನೆ ಮಾಡಲ್ಲ. ಅಂದ್ಕೊಂಡಿದ್ದನ್ನು ಸಾಧಿಸೋಕ್ಕೆ, ಕಾರ್ಯರೂಪಕ್ಕೆ ತರೋಕ್ಕೆ ಹಗಲು ರಾತ್ರಿ ಕಷ್ಟಪಡ್ತಾರೆ. ನಿಂತರ 4 ಗೋಡೆಗಳ ಮಧ್ಯೆ ಕುಳಿತು ಕತೆ ಹೇಳಲ್ಲ. ಹೌದು, ನಾನು ಬರೀ ಮಾತಾಡ್ತೀನಿ. ಮಾತಾಡೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ನನಗೆ. ನಾನೇನು ಮಾಡಲಿ? ನಾನು ಹಿಂಗೆ ಇದ್ದುಬಿಡ್ತೀನಿ. ಇಷ್ಟೇ ನಿನ್ನ ಲೈಫು. ನಿನ್ನಂಥ ನೆಗೆಟಿವ್ ಮನುಷ್ಯನಿಗೆ ನಾನು ಪಾಸಿಟಿವ್ ಹೇಳ್ತಾ ಇದ್ದೀನಲ್ಲ, ನಾನು ಎಕಡೆ ತೊಗೊಂಡು ನಾನೇ ಹೊಡ್ಕೋಬೇಕು. ನಾನು ಹೋಗ್ತೀನಿ, ನನಗೆ ಸುಮಾರು ಕೆಲಸ ಇದೆ. ಬಾಯ್. ಓಯ್, ನೀನು ಹೋಗಬೇಡ. ಅಲ್ಲಿ ಹೋದರೆ ಹೆಂಗೆ? ನಂಗೊಂದು ಸೊಲ್ಯೂಷನ್ ಕೊಡು. ಸೊಲ್ಯೂಷನ್ ಬೇಕಾ? ಯಾವ ಪ್ರಾಬ್ಲಮ್ಗೆ? ಏನು ಪ್ರಾಬ್ಲಮ್ ನಿಂದು? ಹೌದು, ನಂಗೇನು ಪ್ರಾಬ್ಲಮ್ ಇದೆ? 3 ಹೊತ್ತು ಊಟ ಇದೆ, ಮಲ್ಗೋಕ್ಕೆ ಜಾಗ ಇದೆ, ಹೆಸರಿಗೆ ಮಾಡೋಕ್ಕೊಂದು ಕೆಲಸ ಇದೆ. ಇನ್ನೇನು ಬೇಕು ಬದುಕೋಕೆ? ಅಲ್ವಾ? ನಿಂಗೇನು ಪ್ರಾಬ್ಲಮ್ ಇಲ್ಲ, ಆದರೂ ನಿಂಗೆ ಸೊಲ್ಯೂಷನ್ ಬೇಕು. ಇದು ಒಳ್ಳೆ ಕತೆ ಆಯಿತು ನಂದು. ಆದರೂ ನಿಂಗೊಂದು ಸೀಕ್ರೆಟ್ ಹೇಳ? ಹಾಂ, ಹೇಳು ಹೇಳು ಹೇಳು. ನಿನ್ನ ಲೈಫಲ್ಲಿ ನೀನೇ ದೊಡ್ಡ ಪ್ರಾಬ್ಲಮ್ಮು. ನಿನ್ನ ವಿಚಿತ್ರ ಥಾಟ್ಸ್ಗಳೇ ನಿನ್ನ ಶತ್ರು. ನಿನ್ನ ಬರೀ ಮಾತಾಡೋ ಬುದ್ಧಿನೇ ನಿನ್ನ ನೆಗೆಟಿವ್. ಇದೆಲ್ಲ ಬಿಟ್ಟರೆ ನಂತರ ಆಗ್ತೀಯ. ಅರ್ಥ ಆಯ್ತಾ? ನಾನು ನಿಂತರ ಆಗ್ತೀನ? ಅದು ಹೇಗೆ? ನಾನು ನಿಂತರ ಆದರೆ ನಾನೇನು ಮಾಡಬೇಕು? ಯಾವ ನಾನು? ನೀನಾಗಿರೋ ನಾನು. ನಾನಾಗಿರೋ ನೀನಾ? ಅಲ್ಲ ಅಲ್ಲ, ನೀನಾಗಿರೋ ನಾನು. ಎರಡೂ ಒಂದೇ. ಅದು ಹೇಗೆ? ನಾನು ಬೇರೆ ನೀನು ಬೇರೆ ಅಲ್ವಾ? ಬೇರೆ, ಆದರೆ ನೀನು ನಾನಾಗಿದ್ರೆ ಚೆನ್ನಾಗಿರುತ್ತೆ, ನಾನು ನೀನಾದರೆ ಚೆನ್ನಾಗಿರಲ್ಲ. 2 ಆಪ್ಷನ್ ಇನ್ನು ಮುಂದಿದೆ. ಇವಾಗ ನಾನು ಹೋಗ್ತೀನಿ, ನೀನು ಹೋಗ್ತೀಯಾ? ಹಾಗಾದರೆ ನಾನೇನು ಮಾಡಬೇಕು? ನಾನು ನೀನಾಗಬೇಕು ಸರಿ, ಆದರೆ ನೀನು ನಾನಾಗಲ್ಲ ಅಷ್ಟೇ. ಬಾಯ್. ಇಲ್ಲಿ ತನಕ ಬಂದಿರಂತಂದ್ರೆ 4 ನಿಮಿಷದ ವಿಡಿಯೋ ನೋಡಿರಿ. ಸೊ ಭಾಳ ಖುಷಿ ಆಗತ್ತೆ. ಯಾಕಂದ್ರೆ ನಿಮ್ಮ ಇಂಟ್ರೆಸ್ಟಿಗೆ, ನಿಮ್ಮ ಪೇಷನ್ಸಿಗೆ ನಾನು ಖುಷಿ ಪಡಲೇಬೇಕು. ಒಂದಿನ ಹೊಸ ಪ್ರಯತ್ನ ಮಾಡಿದ್ದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾನ್ಸೆಪ್ಟ್ ಅಂತ ಸಂಭಾಷಣೆ ಬರೆದಿದ್ದೆ. ಪಾಸಿಟಿವ್ ನೆಗೆಟಿವ್ ಥಾಟ್ಸ್ಗಳ ಬಗ್ಗೆ ಒಂದು ಮೇನ್ ಕಾನ್ಸೆಪ್ಟಾಗಿ ಇಟ್ಕೊಂಡು ಬರೆದಿದ್ದೆ. ಅವಾಗ ಅದನ್ನು ಯಾವ ಥರ ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಬ್ಲ್ಯಾಕು ವೈಟು ಅಂತ ಥಾಟ್ಸ್ ಬಂತು. ಅದೇ ಥರ ಮಾಡಿದ್ದೀನಿ ವಿಡಿಯೋ. ಆ ವಿಡಿಯೋ ನೀವು ಆಲ್ರೆಡಿ ನೋಡಿದ್ದೀರಾ. ನಿಮ್ಗೆ ಇಷ್ಟ ಆಗಿದ್ದರೆ, ನನ್ನ ಕಂಟೆಂಟು ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ APS ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿನ ಲೈಕ್ಸ್ ಮುಖಾಂತರ ತೋರಿಸಿ. ಅದೇ ರೀತಿ ಏನಾದರೂ ಇಂಪ್ರೂವ್ಮೆಂಟ್ಸ್ ಇದ್ದರೆ, ಏನಾದರೂ ಒಪಿನಿಯನ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮೊಳಗೊಬ್ಬ ಆಕಾಶ್ ಕನ್ನಡಿಗ. ಜೈ ಕನ್ನಡ, ಜೈ ಕರ್ನಾಟಕ.